ವೆಲ್ಕಮ್ ಬ್ಯಾಕ್. ಮುಡಾ ಕೇಸ್ನಿಂದ ಇವತ್ತು CM ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಬಹುತೇಕ ಸೇಫ್ ಆಗಿದ್ದಾರೆ. ಆದರೆ ಮುಡಾ ಕೇಸ್ ಹೊರಬಂದಾಗಿನಿಂದ ಕೂಡ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡ್ತಾ ಇದ್ರು. ರಾಜೀನಾಮೆ ಕೊಡಬೇಕು, ಅರೆಸ್ಟ್ ಆಗಬೇಕು, ರಾಜೀನಾಮೆ ಕೊಡಬೇಕು, ಅರೆಸ್ಟ್ ಆಗಬೇಕು, ಅವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ವಗೇರೆ ವಗೇರೆ. ಆದರೆ ನಾವು ಆರಂಭದಿಂದಲೂ ಹೇಳ್ತಾ ಇದ್ವಿ, ಇಲ್ಲಿ ಏನೋ ಆಗಿದೆ. ಮುಡಾದಲ್ಲಿ ಭಾಳ ದೊಡ್ಡ ಬ್ರಹ್ಮಾಂಡ ಈಗ ಅದು ಬಂತಲ್ಲ, 500-600 ಸೈಟ್ ಎಲ್ಲವೂ ಆಗಿದೆ. ಆದರೆ CM ಸಿದ್ದರಾಮಯ್ಯ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಯಾವುದೇ ಸಾಕ್ಷ್ಯಗಳು ಸಿಗ್ತಾ ಇಲ್ಲ. ರಾಜಕೀಯ ಆರೋಪಗಳು ಬೇರೆ, BJP ಅವರು ಹೇಳ್ತಾರೆ, ಮತ್ತೊಬ್ಬರು ಹೇಳ್ತಾರೆ, ಅದು ಬೇರೆ. ಇಲ್ಲಿ ನೋಡಬೇಕಲ್ವಾ, ಬಹಳ ಮುಖ್ಯವಾಗಿದ್ದದ್ದೇನಪ್ಪ ಅಂತಂದರೆ, ಇಲ್ಲ CM ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಅಧಿಕಾರ ದುರುಪಯೋಗ ಅಂತಂದರೆ 2 ಪಾಯಿಂಟ್ ಬರುತ್ತೆ ವೀಕ್ಷಕರೇ. ಒಂದು, ಯಾವುದೋ ಅಧಿಕಾರಿಗೆ ಪತ್ರ ಬರದೆ ಇದನ್ನು ಕೊಡಪ್ಪ ನಾನು ಹೇಳ್ತಾ ಇದ್ದೀನಿ ಅಂತ ಪತ್ರ ಬರೀಬೇಕು. ಇಲ್ಲ ಫೋನ್ ಮಾಡಿ ಕೊಡಪ್ಪ ಹೇಳಿ ಫೋನ್ ಮಾಡಿ ಹೇಳಿ, ಇದು ಅಧಿಕಾರ ದುರುಪಯೋಗ. ಆದರೆ ನಾನು ಡೇ ಒನ್ನಿಂದ ಏನು ಹೇಳ್ತಾ ಇದ್ದೆ, ಒಂದು ವೇಳೆ ಸಿದ್ದರಾಮಯ್ಯನವರ ಯಾವುದೋ ಒಬ್ಬ ಸಂಬಂಧಿನೋ ಅಳಿಯನೋ ಮತ್ತೊಬ್ಬನೋ ಯಾರೋ ಒಬ್ಬರು ಒಂದು DC ಕಚೇರಿಗೆ ಹೋದಾಗ, ತಹಶೀಲ್ದಾರ್ ಕಚೇರಿಗೆ ಹೋದಾಗ, ಇವರು CMನವರ ಭಾಳ ಆಪ್ತರು ಅಂತಂದ್ಬಿಟ್ಟು ಅಲ್ಲಿ ಕೆಲಸ ಮಾಡಿಕೊಡ್ತಾರೆ. ಅದು ಪ್ರಭಾವ ಬೀರ್ದಂಗೆ ಆಗತ್ತಾ? ಅದು ಸಿದ್ದರಾಮಯ್ಯನವರು ತಪ್ಪ, ಆತ ಹೋಗಿತ್ತಪ್ಪ? ಈ ಪ್ರಶ್ನೆ ಬರುತ್ತೆ. ಕಾನೂನು ಅದನ್ನು ನೋಡುತ್ತಲ್ವಾ, ನಂಬರ್ 1. ಹಾಗಾಗಿ ಅದು ಸಿದ್ದರಾಮಯ್ಯನವರ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ನಮ್ಮ ವಾದವಾಗಿತ್ತು. ಎರಡನೇ ವಾದ, ಈಗ ಸ್ನೇಹಮಯಿ ಕೃಷ್ಣ ಏನು ಹೇಳ್ತಾರೆ ನೋಡಿ, 1999ರಲ್ಲಿ ಅವರು ಏನು ಉಪಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಡಿನೋಟಿಫೈ ಮಾಡಿದರು. ಆಮೇಲೆ ಅವರು 2006ರಲ್ಲಿ ವಿರೋಧ ಪಕ್ಷದ ನಾಯಕರಾದರು. ಆಮೇಲೆ 2017ರಲ್ಲಿ ಮುಖ್ಯಮಂತ್ರಿ ಆದರು. ಆಗ ನೋಟಿಸ್ ಕೊಟ್ಟರು. ನಮ್ಮ ವಾದ ಇದ್ದದ್ದು, 14 ಸೈಟ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿನ 25 ವರ್ಷ ಸ್ಕೆಚ್ ಹಾಕಲ್ಲ. ಇವ್ರಿಗೆ ಹೆಂಗೆ ಗೊತ್ತಿತ್ತು ನಾನು 2013ರಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, 2018ರಲ್ಲಿ ಮತ್ತೆ ಬರ್ತೀನಿ, 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ? ಇಷ್ಟೆಲ್ಲ ಗ್ಯಾರಂಟಿ ಇದ್ದರೆ ಮಾತ್ರ ತಾನು ಇದನ್ನೆಲ್ಲ ಮಾಡಲಿಕ್ಕಾಗತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಸೇಫ್ ಆಗ್ತಾರೆ, ಉಳಿದವರು ಸಿಕ್ಕಾಕೋತಾರೆ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ವಿ. ಅದನ್ನು ನಾವು ಹೇಳಿದ ಆ್ಯಂಕರ್ ಬಿಟ್ ಕೂಡ ಅಲ್ಲಿದೆ, ಅದನ್ನು ಮೊದಲು ತೋರಿಸ್ತೀನಿ. ಆ ನಂತರ ಏನಾಯಿತು, ಇವತ್ತು ಸುಪ್ರೀಂ ಕೋರ್ಟ್ಗೆ ಕೊಡೋದು ಬೇಕಾಗಿಲ್ಲ ಅಂತೇಳಿ ಹೈಕೋರ್ಟ್ ಹೇಳಿಬಿಡ್ತು. ಹಾಗಾಗಿ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ. ಬನ್ನಿ ಸ್ಟೋರಿ ನೋಡೋಣ. ಆಗಸ್ಟ್ 12, 2024 CM ಸಿದ್ದರಾಮಯ್ಯನವ್ರನ್ನ ಈ ವಿಚಾರದಲ್ಲಿ ರಾಜೀನಾಮೆ ಕೊಡಿಸೋಕ್ಕಾಗೋದಿಲ್ಲ. ಒಂದು ವೇಳೆ ಕೊಡಿಸುವಂಥದ್ದು ಆಗಿದ್ದಿದ್ರೆ ಹೈಕಮಾಂಡ್ ಅವರ ಬೆನ್ನ ಹಿಂದೆ ಇಲ್ಲದೆ ಇದ್ದರೆ ರಾಜೀನಾಮೆ ಆಗ್ತಾ ಇತ್ತು. ಹೈಕಮಾಂಡ್ ನಿಂತ ನಂತರ ನೀವು ಯಾರು ಏನು ಮಾಡೋಕ್ಕಾಗಲ್ಲ. ಖರ್ಗೆ ಅವರು ಹೇಳ್ಬಿಟ್ರಲ್ಲ, ಹಂಗಾಗಲ್ಲ ರೀ ಅಂತ ಹೇಳ್ಬಿಟ್ರು. ಸಿದ್ದರಾಮಯ್ಯ ಸೇಫ್ ಸೇಫ್ ಸೇಫ್. ಆಗಸ್ಟ್ 19, 2024 ಸಿದ್ದರಾಮಯ್ಯ CM ಕುರ್ಚಿಗೆ ಸದ್ಯಕ್ಕಂತೂ ಯಾವುದೇ ತೊಂದರೆ ಇಲ್ಲ. ಯಾಕೆ ಹಾಗಿದ್ರೆ ತುಂಬ ದಿನಗಳ ನಂತರ ಇರ್ಬೋದಾ? ಇಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಪಡೆಯುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ, BJP ಹೈಕಮಾಂಡ್ ಅವತ್ತಿತ್ತು. ಸಿದ್ದರಾಮಯ್ಯನವರನ್ನು ಅಲುಗಾಡಿಸಿದರೆ ಕಾಂಗ್ರೆಸ್ ನಾಶವಾಗಿಬಿಡ್ಬೋದು. ಶತಾಯ ಗತಾಯ ರಕ್ಷಣೆಗೆ ನಿಲ್ಲುತ್ತದೆ ಕೈ ಹೈಕಮಾಂಡ್. ನೋಡಿ, ವೆಲ್ಕಮ್ ಬ್ಯಾಕ್. ಮುಡಾ ಕೇಸ್ನಿಂದ ಇವತ್ತು CM ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಬಹುತೇಕ ಸೇಫ್ ಆಗಿದ್ದಾರೆ. ಆದರೆ ಮುಡಾ ಕೇಸ್ ಹೊರಬಂದಾಗಿನಿಂದ ಕೂಡ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡ್ತಾ ಇದ್ರು. ರಾಜೀನಾಮೆ ಕೊಡಬೇಕು, ಅರೆಸ್ಟ್ ಆಗಬೇಕು, ರಾಜೀನಾಮೆ ಕೊಡಬೇಕು, ಅರೆಸ್ಟ್ ಆಗಬೇಕು, ಅವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ವಗೇರೆ ವಗೇರೆ. ಆದರೆ ನಾವು ಆರಂಭದಿಂದಲೂ ಹೇಳ್ತಾ ಇದ್ವಿ, ಇಲ್ಲಿ ಏನೋ ಆಗಿದೆ. ಮುಡಾದಲ್ಲಿ ಭಾಳ ದೊಡ್ಡ ಬ್ರಹ್ಮಾಂಡ ಈಗ ಅದು ಬಂತಲ್ಲ, 500-600 ಸೈಟ್ ಎಲ್ಲವೂ ಆಗಿದೆ. ಆದರೆ CM ಸಿದ್ದರಾಮಯ್ಯ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಯಾವುದೇ ಸಾಕ್ಷ್ಯಗಳು ಸಿಗ್ತಾ ಇಲ್ಲ. ರಾಜಕೀಯ ಆರೋಪಗಳು ಬೇರೆ, BJP ಅವರು ಹೇಳ್ತಾರೆ, ಮತ್ತೊಬ್ಬರು ಹೇಳ್ತಾರೆ, ಅದು ಬೇರೆ. ಇಲ್ಲಿ ನೋಡಬೇಕಲ್ವಾ, ಬಹಳ ಮುಖ್ಯವಾಗಿದ್ದದ್ದೇನಪ್ಪ ಅಂತಂದರೆ, ಇಲ್ಲ CM ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಅಧಿಕಾರ ದುರುಪಯೋಗ ಅಂತಂದರೆ 2 ಪಾಯಿಂಟ್ ಬರುತ್ತೆ ವೀಕ್ಷಕರೇ. ಒಂದು, ಯಾವುದೋ ಅಧಿಕಾರಿಗೆ ಪತ್ರ ಬರದೆ ಇದನ್ನು ಕೊಡಪ್ಪ ನಾನು ಹೇಳ್ತಾ ಇದ್ದೀನಿ ಅಂತ ಪತ್ರ ಬರೀಬೇಕು. ಇಲ್ಲ ಫೋನ್ ಮಾಡಿ ಕೊಡಪ್ಪ ಹೇಳಿ ಫೋನ್ ಮಾಡಿ ಹೇಳಿ, ಇದು ಅಧಿಕಾರ ದುರುಪಯೋಗ. ಆದರೆ ನಾನು ಡೇ ಒನ್ನಿಂದ ಏನು ಹೇಳ್ತಾ ಇದ್ದೆ, ಒಂದು ವೇಳೆ ಸಿದ್ದರಾಮಯ್ಯನವರ ಯಾವುದೋ ಒಬ್ಬ ಸಂಬಂಧಿನೋ ಅಳಿಯನೋ ಮತ್ತೊಬ್ಬನೋ ಯಾರೋ ಒಬ್ಬರು ಒಂದು DC ಕಚೇರಿಗೆ ಹೋದಾಗ, ತಹಶೀಲ್ದಾರ್ ಕಚೇರಿಗೆ ಹೋದಾಗ, ಇವರು CMನವರ ಭಾಳ ಆಪ್ತರು ಅಂತಂದ್ಬಿಟ್ಟು ಅಲ್ಲಿ ಕೆಲಸ ಮಾಡಿಕೊಡ್ತಾರೆ. ಅದು ಪ್ರಭಾವ ಬೀರ್ದಂಗೆ ಆಗತ್ತಾ? ಅದು ಸಿದ್ದರಾಮಯ್ಯನವರು ತಪ್ಪ, ಆತ ಹೋಗಿತ್ತಪ್ಪ? ಈ ಪ್ರಶ್ನೆ ಬರುತ್ತೆ. ಕಾನೂನು ಅದನ್ನು ನೋಡುತ್ತಲ್ವಾ, ನಂಬರ್ 1. ಹಾಗಾಗಿ ಅದು ಸಿದ್ದರಾಮಯ್ಯನವರ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ನಮ್ಮ ವಾದವಾಗಿತ್ತು.
ಎರಡನೇ ವಾದ, ಈಗ ಸ್ನೇಹಮಯ ಕೃಷ್ಣ ಏನು ಹೇಳ್ತಾರೆ ನೋಡಿ, 1999ರಲ್ಲಿ ಅವರು ಏನು ಉಪಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಡಿನೋಟಿಫೈ ಮಾಡಿದರು. ಆಮೇಲೆ ಅವರು 2006ರಲ್ಲಿ ವಿರೋಧ ಪಕ್ಷದ ನಾಯಕರಾದರು. ಆಮೇಲೆ 2017ರಲ್ಲಿ ಮುಖ್ಯಮಂತ್ರಿ ಆದರು. ಆಗ ನೋಟಿಸ್ ಕೊಟ್ಟರು. ನಮ್ಮ ವಾದ ಇದ್ದದ್ದು 14 ಸೈಟ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿನ 25 ವರ್ಷ ಸ್ಕೆಚ್ ಹಾಕಲ್ಲ. ಇವ್ರಿಗೆ ಹೆಂಗೆ ಗೊತ್ತಿತ್ತು ನಾನು 2013ರಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, 2018ರಲ್ಲಿ ಮತ್ತೆ ಬರ್ತೀನಿ, 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ? ಇಷ್ಟೆಲ್ಲ ಗ್ಯಾರಂಟಿ ಇದ್ದರೆ ಮಾತ್ರ ತಾನು ಇದನ್ನೆಲ್ಲ ಮಾಡಲಿಕ್ಕಾಗತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಸೇಫ್ ಆಗ್ತಾರೆ, ಉಳಿದವರು ಸಿಕ್ಕಾಕೋತಾರೆ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ವಿ. ಅದನ್ನು ನಾವು ಹೇಳಿದ ಆ್ಯಂಕರ್ ಬಿಟ್ ಕೂಡ ಅಲ್ಲಿದೆ, ಅದನ್ನು ಮೊದಲು ತೋರಿಸ್ತೀನಿ. ಆ ನಂತರ ಏನಾಯಿತು ಇವತ್ತು, ಸುಪ್ರೀಂ ಕೋರ್ಟ್ಗೆ ಕೊಡೋದು ಬೇಕಾಗಿಲ್ಲ ಅಂತೇಳಿ ಹೈಕೋರ್ಟ್ ಹೇಳ್ಬಿಡ್ತು. ಹಾಗಾಗಿ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ. ಬನ್ನಿ ಸ್ಟೋರಿ ನೋಡೋಣ. ಆಗಸ್ಟ್ 12, 2024. CM ಸಿದ್ದರಾಮಯ್ಯನವ್ರನ್ನ ಈ ವಿಚಾರದಲ್ಲಿ ರಾಜೀನಾಮೆ ಕೊಡಿಸೋಕ್ಕಾಗೋದಿಲ್ಲ. ಒಂದು ವೇಳೆ ಕೊಡಿಸುವಂಥದ್ದು ಆಗಿದ್ದಿದ್ರೆ ಹೈಕಮಾಂಡ್ ಅವರ ಬೆನ್ನ ಹಿಂದೆ ಇಲ್ಲದೆ ಇದ್ದರೆ ರಾಜೀನಾಮೆ ಆಗ್ತಾ ಇತ್ತು. ಹೈಕಮಾಂಡ್ ನಿಂತ ನಂತರ ನೀವು ಯಾರು ಏನು ಮಾಡೋಕ್ಕಾಗಲ್ಲ. ಖರ್ಗೆ ಅವರು ಹೇಳ್ಬಿಟ್ರಲ್ಲ, ಹಂಗಾಗಲ್ಲ ರೀ ಅಂತ ಹೇಳ್ಬಿಟ್ರು. ಸಿದ್ದರಾಮಯ್ಯ ಸೇಫ್ ಸೇಫ್ ಸೇಫ್. ಆಗಸ್ಟ್ 19, 2024. ಸಿದ್ದರಾಮಯ್ಯ CM ಕುರ್ಚಿಗೆ ಸದ್ಯಕ್ಕಂತೂ ಯಾವುದೇ ತೊಂದರೆ ಇಲ್ಲ. ಯಾಕೆ ಹಾಗಿದ್ರೆ ತುಂಬ ದಿನಗಳ ನಂತರ ಇರ್ಬೋದಾ? ಇಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಪಡೆಯುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ, BJP ಹೈಕಮಾಂಡ್ ಅವತ್ತಿತ್ತು. ಸಿದ್ದರಾಮಯ್ಯನವರನ್ನು ಅಲುಗಾಡಿಸಿದರೆ ಕಾಂಗ್ರೆಸ್ ನಾಶವಾಗಿಬಿಡ್ಬೋದು. ಶತಾಯ ಗತಾಯ ರಕ್ಷಣೆಗೆ ನಿಲ್ಲುತ್ತದೆ ಕೈ ಹೈಕಮಾಂಡ್. ನೋಡಿ, ವೆಲ್ಕಮ್ ಬ್ಯಾಕ್. ಮುಡಾ ಕೇಸ್ನಿಂದ ಇವತ್ತು CM ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಬಹುತೇಕ ಸೇಫ್ ಆಗಿದ್ದಾರೆ. ಆದರೆ ಮುಡಾ ಕೇಸ್ ಹೊರಬಂದಾಗಿನಿಂದ ಕೂಡ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡ್ತಾ ಇದ್ರು. ರಾಜೀನಾಮೆ ಕೊಡಬೇಕು, ಅರೆಸ್ಟ್ ಆಗಬೇಕು, ರಾಜೀನಾಮೆ ಕೊಡಬೇಕು, ಅರೆಸ್ಟ್ ಆಗಬೇಕು, ಅವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ವಗೇರೆ ವಗೇರೆ. ಆದರೆ ನಾವು ಆರಂಭದಿಂದಲೂ ಹೇಳ್ತಾ ಇದ್ವಿ, ಇಲ್ಲಿ ಏನೋ ಆಗಿದೆ. ಮುಡಾದಲ್ಲಿ ಭಾಳ ದೊಡ್ಡ ಬ್ರಹ್ಮಾಂಡ ಈಗ ಅದು ಬಂತಲ್ಲ, 500-600 ಸೈಟ್ ಎಲ್ಲವೂ ಆಗಿದೆ. ಆದರೆ CM ಸಿದ್ದರಾಮಯ್ಯ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಯಾವುದೇ ಸಾಕ್ಷ್ಯಗಳು ಸಿಗ್ತಾ ಇಲ್ಲ. ರಾಜಕೀಯ ಆರೋಪಗಳು ಬೇರೆ, BJP ಅವರು ಹೇಳ್ತಾರೆ, ಮತ್ತೊಬ್ಬರು ಹೇಳ್ತಾರೆ, ಅದು ಬೇರೆ. ಇಲ್ಲಿ ನೋಡಬೇಕಲ್ವಾ, ಬಹಳ ಮುಖ್ಯವಾಗಿದ್ದದ್ದೇನಪ್ಪ ಅಂತಂದರೆ, ಇಲ್ಲ CM ಸಿದ್ದರಾಮಯ್ಯನವರು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಅಧಿಕಾರ ದುರುಪಯೋಗ ಅಂತಂದರೆ 2 ಪಾಯಿಂಟ್ ಬರುತ್ತೆ ವೀಕ್ಷಕರೇ. ಒಂದು, ಯಾವುದೋ ಅಧಿಕಾರಿಗೆ ಪತ್ರ ಬರದೆ ಇದನ್ನು ಕೊಡಪ್ಪ ನಾನು ಹೇಳ್ತಾ ಇದ್ದೀನಿ ಅಂತ ಪತ್ರ ಬರೀಬೇಕು. ಇಲ್ಲ ಫೋನ್ ಮಾಡಿ ಕೊಡಪ್ಪ ಹೇಳಿ ಫೋನ್ ಮಾಡಿ ಹೇಳಿ, ಇದು ಅಧಿಕಾರ ದುರುಪಯೋಗ. ಆದರೆ ನಾನು ಡೇವನ್ನಿಂದ ಏನು ಹೇಳ್ತಾ ಇದ್ದೆ, ಒಂದು ವೇಳೆ ಸಿದ್ದರಾಮಯ್ಯನವರ ಯಾವುದೋ ಒಬ್ಬ ಸಂಬಂಧಿನೋ ಅಳಿಯನೋ ಮತ್ತೊಬ್ಬನೋ ಯಾರೋ ಒಬ್ಬರು ಒಂದು DC ಕಚೇರಿಗೆ ಹೋದಾಗ, ತಹಶೀಲ್ದಾರ್ ಕಚೇರಿಗೆ ಹೋದಾಗ, ಇವರು CMನವರ ಭಾಳ ಆಪ್ತರು ಅಂತಂದ್ಬಿಟ್ಟು ಅಲ್ಲಿ ಕೆಲಸ ಮಾಡಿಕೊಡ್ತಾರೆ. ಅದು ಪ್ರಭಾವ ಬೀರಿದಂಗೆ ಆಗತ್ತಾ? ಅದು ಸಿದ್ದರಾಮಯ್ಯನವರು ತಪ್ಪ, ಆತ ಹೋಗಿತ್ತಪ್ಪ? ಈ ಪ್ರಶ್ನೆ ಬರುತ್ತೆ. ಕಾನೂನು ಅದನ್ನು ನೋಡುತ್ತಲ್ವಾ, ನಂಬರ್ 1. ಹಾಗಾಗಿ ಅದು ಸಿದ್ದರಾಮಯ್ಯನವರ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ನಮ್ಮ ವಾದವಾಗಿತ್ತು. ಎರಡನೇ ವಾದ, ಈಗ ಸ್ನೇಹಮಯ ಕೃಷ್ಣ ಏನು ಹೇಳ್ತಾರೆ ನೋಡಿ, 1999ರಲ್ಲಿ ಅವರು ಏನು ಉಪಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಡಿನೋಟಿಫೈ ಮಾಡಿದರು. ಆಮೇಲೆ ಅವರು 2006ರಲ್ಲಿ ವಿರೋಧ ಪಕ್ಷದ ನಾಯಕರಾದರು. ಆಮೇಲೆ 2017ರಲ್ಲಿ ಮುಖ್ಯಮಂತ್ರಿ ಆದರು. ಆಗ ನೋಟಿಸ್ ಕೊಟ್ಟರು. ನಮ್ಮ ವಾದ ಇದ್ದದ್ದು 14 ಸೈಟ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿನ 25 ವರ್ಷ ಸ್ಕೆಚ್ ಹಾಕಲ್ಲ. ಇವ್ರಿಗೆ ಹೆಂಗೆ ಗೊತ್ತಿತ್ತು ನಾನು 2013ರಲ್ಲಿ ಮುಖ್ಯಮಂತ್ರಿ ಆಗ್ತೀನಿ, 2018ರಲ್ಲಿ ಮತ್ತೆ ಬರ್ತೀನಿ, 2023ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ? ಇಷ್ಟೆಲ್ಲ ಗ್ಯಾರಂಟಿ ಇದ್ದರೆ ಮಾತ್ರ ತಾನು ಇದನ್ನೆಲ್ಲ ಮಾಡಲಿಕ್ಕಾಗತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಸೇಫ್ ಆಗ್ತಾರೆ, ಉಳಿದವರು ಸಿಕ್ಕಾಕೋತಾರೆ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ವಿ. ಅದನ್ನು ನಾವು ಹೇಳಿದ ಆ್ಯಂಕರ್ ಬಿಟ್ ಕೂಡ ಅಲ್ಲಿದೆ, ಅದನ್ನು ಮೊದಲು ತೋರಿಸ್ತೀನಿ. ಆ ನಂತರ ಏನಾಯಿತು ಇವತ್ತು, ಸುಪ್ರೀಂ ಕೋರ್ಟ್ಗೆ ಕೊಡೋದು ಬೇಕಾಗಿಲ್ಲ ಅಂತೇಳಿ ಹೈಕೋರ್ಟ್ ಹೇಳ್ಬಿಡ್ತು. ಹಾಗಾಗಿ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ. ಬನ್ನಿ ಸ್ಟೋರಿ ನೋಡೋಣ. ಆಗಸ್ಟ್ 12, 2024. CM ಸಿದ್ದರಾಮಯ್ಯನವ್ರನ್ನ ಈ ವಿಚಾರದಲ್ಲಿ ರಾಜೀನಾಮೆ ಕೊಡಿಸೋಕ್ಕಾಗೋದಿಲ್ಲ. ಒಂದು ವೇಳೆ ಕೊಡಿಸುವಂಥದ್ದು ಆಗಿದ್ದಿದ್ರೆ ಹೈಕಮಾಂಡ್ ಅವರ ಬೆನ್ನ ಹಿಂದೆ ಇಲ್ಲದೆ ಇದ್ದರೆ ರಾಜೀನಾಮೆ ಆಗ್ತಾ ಇತ್ತು. ಹೈಕಮಾಂಡ್ ನಿಂತ ನಂತರ ನೀವು ಯಾರು ಏನು ಮಾಡೋಕ್ಕಾಗಲ್ಲ. ಖರ್ಗೆ ಅವರು ಹೇಳ್ಬಿಟ್ರಲ್ಲ, ಹಂಗಾಗಲ್ಲ ರೀ ಅಂತ ಹೇಳ್ಬಿಟ್ರು. ಸಿದ್ದರಾಮಯ್ಯ ಸೇಫ್ ಸೇಫ್ ಸೇಫ್. ಆಗಸ್ಟ್ 19, 2024. ಸಿದ್ದರಾಮಯ್ಯ CM ಕುರ್ಚಿಗೆ ಸದ್ಯಕ್ಕಂತೂ ಯಾವುದೇ ತೊಂದರೆ ಇಲ್ಲ. ಯಾಕೆ ಹಾಗಿದ್ರೆ ತುಂಬ ದಿನಗಳ ನಂತರ ಇರ್ಬೋದಾ? ಇಲ್ಲ.
ಸಿದ್ದರಾಮಯ್ಯ ರಾಜೀನಾಮೆ ಪಡೆಯುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ, BJP ಹೈಕಮಾಂಡ್ ಅವತ್ತಿತ್ತು. ಸಿದ್ದರಾಮಯ್ಯನವರನ್ನು ಅಲುಗಾಡಿಸಿದರೆ ಕಾಂಗ್ರೆಸ್ ನಾಶವಾಗಿಬಿಡ್ಬೋದು. ಶತಾಯ ಗತಾಯ ರಕ್ಷಣೆಗೆ ನಿಲ್ಲುತ್ತದೆ ಕೈ ಹೈಕಮಾಂಡ್.